ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಕೃಷಿ ಕ್ಷೇತ್ರದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿರುವಂಥದ್ದು. ರೈತರು ತಾವು ಬೆಳೆದಿರುವಂಥ ಬೆಳೆಗೆ ಇವತ್ತು ಬೆಲೆ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದ ಬಳಿ ಇದ್ದೀನಿ. ಈ ಒಂದು ದೃಶ್ಯದಲ್ಲಿ ನೋಡ್ಬೋದು, ಇದು ಏನು ಆಲೂಗೆಡ್ಡೆಯ ತೋಟ. ಈಗಷ್ಟೇ ಆಲೂಗೆಡ್ಡೆಯನ್ನು ತೋಟದಿಂದ ತೆಗಿತಾ ಇದ್ದಾರೆ. ಅಂದರೆ ಈ ಒಂದು ಆಲೂಗೆಡ್ಡೆಯನ್ನು ತೆಗೆದುಕೊಂಡು ಹೋಗಿ ಮಾರ್ಕೆಟಿಗೆ ಹಾಕಿದ್ರೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥ ರೈತರಿಗೆ ಇವತ್ತು ಏಕಾಏಕಿ ನಿರಾಸೆ ಆಗಿರುವಂಥದ್ದು. ಕಳೆದ ಒಂದು ವಾರದಿಂದ ಏಕಾಏಕಿ ತರಕಾರಿ ಬೆಲೆಗಳಲ್ಲಿ ಕುಸಿತ ಕಂಡಿರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಏನು ಕಾರಣ ಅಂತ ನಾವು ನೋಡೋದಾದರೆ, ಕಳೆದ ಒಂದು ವಾರದಿಂದ ಹೋಟೆಲ್ ಉದ್ಯಮದ ಮೇಲೆ ಏನು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಗಚ್ಚಿರುವಂಥದ್ದು. ಹಾಗಾಗಿ ಹೋಟೆಲ್ ಉದ್ಯಮದ ಮೇಲೆ ಡಿಪೆಂಡ್ ಆಗಿರುವಂತಹ ತರಕಾರಿಗಳೇನಿದ್ದಾವೆ ಅದಕ್ಕೆ ಈಗ ಬೆಲೆ ಸಿಗ್ತಾ ಇಲ್ಲ. ಅಂದರೆ ಹೋಟೆಲ್ ಉದ್ಯಮ ಚೆನ್ನಾಗಿ ನಡೀತಾ ಇದ್ದಿದ್ರೆ ಎಲ್ಲ ತರಕಾರಿಗಳು ಕೂಡ ಸಮರ್ಪಕವಾಗಿ ಬಳಕೆ ಆಗ್ತಾಯಿತ್ತು. ಆದರೆ ಈಗ ಈ ಒಂದು ತರಕಾರಿಗಳನ್ನು ಬಳಕೆ ಮಾಡ್ತಾ ಇಲ್ಲ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಈಗ ಏನು ತರಕಾರಿ ಬೆಲೆಗಳಲ್ಲಿ ತೀವ್ರ ಕುಸಿತ ಕಂಡಿರುವಂಥದ್ದು. ಆಲೂಗೆಡ್ಡೆ ಬೆಲೆಯಲ್ಲೂ ಕೂಡ ತೀವ್ರ ಕುಸಿತ ಕಂಡಿದೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದಂಥ ರೈತರಿಗೆ ಇವತ್ತು ನಿರಾಸೆ ಆಗಿರುವಂಥದ್ದು. ಈ ಒಂದು ತೋಟದ ಮಾಲೀಕರು ರೈತರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈಗ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ? ಏನು ಆಲೂಗೆಡ್ಡೆ ರೇಟ್ ಏನು ಸಿಗ್ತಾ ಇದೆ? ಈಗ 3 ಲಕ್ಷವರೆಗೂ 800ವರೆಗೂ ನಿರೀಕ್ಷೆ ಇಟ್ಕೊಂಡಿದ್ವಿ. ಈಗ 550 600. ಈಗ ಹೋಟ್ಲ್ ಬಂದು ಸಿಲಿಂಡರ್ ಸಿಗ್ತಲ್ಲ, ಹೋಟ್ಲೆಲ್ಲ ಬಂದ್ ಮಾಡ್ತಾರೆ, ಅದರಲ್ಲಿ ರೇಟ್ ಡೌನು, ಬೇರೆ ಕಡೆ ಹೋಗ್ತಲ್ಲ. ಅದರಿಂದ ನಮ್ಗೆ ಲಾಸ್ ಬರ್ತಾಯಿದೆ. ಇವಾಗ 1 ಎಕರೆ ಆಲೂಗೆಡ್ಡೆ ಬೆಳಿಬೇಕು ಅಂದರೆ ಖರ್ಚು ಎಷ್ಟು ಬರುತ್ತೆ? ಆಮೇಲೆ ನಿಮಗೆ ಎಷ್ಟು ರೇಟ್ ಸಿಕ್ಕಿದ್ರೆ ನಿಮ್ಗೆ ಲಾಭ, ಅಥವಾ ನೀವು ಹಾಕಿರುವಂಥ ಬಂಡವಾಳಕ್ಕೆ ಒಂದಷ್ಟು ದುಡ್ಡು ಸಿಗುತ್ತೆ ಅಂತ ಅನ್ಕೋಬೋದು? ನಮಗೆ 1 ಎಕರೆ ಆಲೂಗಡ್ಡೆ ಬೆಳಿಬೇಕಾದ್ರೆ 1 ಲಕ್ಷ ಖರ್ಚು ಬರ್ತದೆ. ಒಂದು 800 ರೂಪಾಯಿ ಸಿಕ್ಕಿದ್ರೆ ನಮ್ಗೆ ಲಾಭ ಸಿಗುತ್ತೆ. ಇವತ್ತು ಮಾರ್ಕೆಟಲ್ಲಿ 500ರಿಂದ 600 ಒಳ್ಳೆ ಗಡ್ಡೆ 600 ಒಳ್ಳೆಯದು. ಇದು 3 ಸೈಜ್ ಮಾಡ್ತಾರೆ. ಅದರಲ್ಲಿ 600 ರೂಪಾಯಿದು ಒಂದಿದೆ, 500 ರೂಪಾಯಿದು ಒಂದಿದೆ, 400 ಇದೆ. ಕೆಲವೊಂದು ಗಡ್ಡೆಯನ್ನು ಎತ್ಕೊಂಡು ಹೋಗಲ್ಲ, ಕೆಲವೊಂದು ಕ್ವಾಲಿಟಿ. ನೀವು ಎಷ್ಟು ರೇಟ್ ಸಿಗ್ಬೋದು ಅಂದ್ಕೊಂಡಿದ್ರಿ? ನಾವು ಒಂದು 800-900 ಸಿಗುತ್ತೆ ಸೀಸನಲ್ಲಿ ಅಂದ್ಕೊಂಡೆ. ಈಗಿಲ್ಲ, ಲಾಸ್. ಅಲ್ಲ, ಇವಾಗ ಗಡ್ಡೆ ಎಲ್ಲ ತೆಗಿತಾ ಇದ್ದೀರಿ ನೀವು, ತೊಗೊಂಡೋಗಿ ಇವಾಗ ಮಾರ್ಕೆಟ್ಗೆ ಹಾಕಿದ್ರೆ ನಿಮ್ಗೆ ಲಾಭನಾ ನಷ್ಟನಾ? ನಷ್ಟನೇ. ಈಗ ಯಾಕೆ ನಷ್ಟ? ಇವಾಗ 400-500 ಲಾಸ್ಟ್ ಇದಾಗ್ತದೆ. ಇಳುವರಿನೂ ಕಡಿಮೆನೇ. ಅದರಲ್ಲಿ ಈಗ ಪಾರ್ಸಲ್ ಹೋಗ್ತಲ್ಲ, ಇದು ರೇಟು ಡೌನೇ. ಎಲ್ಲ ಒಂದೇ ಸೀಸನ್ನಿಂದ ಬರೋದ್ರಿಂದ ರೇಟು ಡೌನೇ. ಈಗ ಮಾರ್ಕೆಟಲ್ಲಿ ಏನು ಹೇಳ್ತಾ ಇದ್ದಾರೆ? ಮಾರ್ಕೆಟಲ್ಲಿ ಬೇರೆ ಕಡೆ ಹೋಗ್ತಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಅಲ್ಲ, ಈಗ ನೀವು ಮಾರ್ಕೆಟಲ್ಲಿ ಹೋಗಿ ಹಾಕ್ತಿರಲ್ಲ, ಯಾಕೆ ರೇಟ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ? ಅವರು ಬೇರೆ ಕಡೆ ಹೋಗ್ತಲ್ಲ, ಪಾರ್ಸಲ್ ಇಲ್ಲ, ಹೋಟ್ಲ್ ಬಂದು ಅಂತ ಹೇಳ್ತಿದ್ದಾರೆ. ಇವಾಗ ಬಂದಿದ್ರೆ ನಿಮ್ಗೆ ಲಾಭ ಎಷ್ಟು ಬರ್ತಾ ಇತ್ತು? ಇವಾಗ ಲಾಸ್ ಎಷ್ಟಾಗಿದೆ? ಈಗ ನಮಗೆ 1 ಲಕ್ಷವರೆಗೂ ಲಾಸ್ ಆಗುತ್ತದೆ. 1 ಲಕ್ಷವರೆಗೂ ಲಾಸ್ ಹಾಕಿರೋದ್ರಲ್ಲಿ ಬಂದಿದ್ರೆ 3 ಲಕ್ಷ ಬರ್ತಿತ್ತು. ಹೋಗಿಲ್ಲ, 1 ಲಕ್ಷ ಲಾಸು. ಇದು ರೈತರ ಮಾತು. ಅಂದರೆ ಈ ಒಂದು ಯುದ್ಧದ ಪರಿಣಾಮ ಇಲ್ಲ ಅಂದಿದ್ರೆ ಕನಿಷ್ಠ ಒಂದು 3 ಲಕ್ಷ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಇವತ್ತು 1 ಲಕ್ಷ ರೂಪಾಯಿ ನಷ್ಟ ಆಗಿರುವಂಥದ್ದು. ಹಾಗಾಗಿ ಸರ್ಕಾರ ಈ ಬಗ್ಗೆ ಏನಾದರೂ ಕ್ರಮ ವಹಿಸಬೇಕು. ಮತ್ತು ಹೋಟೆಲ್ ಉದ್ಯಮಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಕೃಷಿ ಉದ್ಯಮಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ರೈತರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.